ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೋದಿ ಸರ್ಕಾರಕ್ಕೆ ಬರದ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿರುವಂಥದ್ದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಬರದ ವಿಚಾರವಾಗಿ ರಾಜಕಾರಣ ಮಾಡ್ತಾ ಇತ್ತು. ನಾವು ಈಗಾಗಲೇ ಹೇಳಿದ್ರಿ, ನೀವು ಸಬ್ಮಿಟ್ ಮಾಡಿರೋದೇ ಡಿಲೇ ಮಾಡಿದ್ದೀರ 3.5 ತಿಂಗಳು ಅಂತ. ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಖಜಾನೆ ಖಾಲಿಯಾಗಿರೋದ್ರಿಂದ ರೈತರಿಗೆ ಹಣ ಕೊಡೋಕ್ಕೆ ಬರ ಪರಿಹಾರದ ಹಣ ಅವ್ರ ಹತ್ರ ಇಲ್ಲ. ಇದು ಜಗಜ್ಜಾಹಿರಾತ, ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ಹಣದ ಕೊರತೆ ಇದೆ ಅವರ ಹತ್ರ. ದಿನನಿತ್ಯದ ಚಟುವಟಿಕೆಗಳು ಹಣ ಬಿಡುಗಡೆ ಮಾಡೋಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವರಿಗೆ. ಇವತ್ತು ಕೇಂದ್ರ ಸರ್ಕಾರ 3,454 ಕೋಟಿ ಹಣವನ್ನು ಬರಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆಯನ್ನ ಮಾಡಿದ್ದಾರೆ. ಇದು ನಿನ್ನೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ನಾವು ಕೋರ್ಟಲ್ಲಿ ವಾದ ಮಾಡಿದ್ರಿಂದ ಇದು ಹಣ ಬಿಡುಗಡೆ ಅಂತ. ಆ ಥರದ್ದು ಏನೂ ಇಲ್ಲ. ಕೋರ್ಟ್ಗೆ ಹೋಗಿದ್ದು ಕರ್ನಾಟಕ ಮಾತ್ರ. ಆದರೆ ಇವತ್ತು ಬಿಡುಗಡೆ ಮಾಡಿರೋದು ತಮಿಳುನಾಡಿಗೂ ಮಾಡಿದ್ದಾರೆ, ಅಸ್ಸಾಂಗೂ ಮಾಡಿದ್ದಾರೆ, ಇತರ ರಾಜ್ಯಗಳಿಗೂ ಮಾಡಿದ್ದಾರೆ. ಅಂದರೆ ಕೋರ್ಟ್ ಆದೇಶ ಆಗಿದ್ರೆ ಕರ್ನಾಟಕಕ್ಕೆ ಮಾತ್ರ ಬರ್ತಾ ಇತ್ತು. ಹೋಗಿದ್ದವ್ರು, ಅಪೀಲ್ ಹೋಗಿದ್ದವ್ರು ಕರ್ನಾಟಕದವರು. ಎಲ್ಲ ರಾಜ್ಯಗಳಿಗೂ ಬಂದಿದೆ ಅಂತ ಹೇಳಿದ್ರೆ ಇದು ಇವರ ಮುತುವರ್ಜಿಯಿಂದ ಏನು ಬಂದಿಲ್ಲ. ಈಗಾಗಲೇ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಚುನಾವಣಾ ಆಯೋಗಕ್ಕೆ ವಿನಂತಿಯನ್ನ ಮಾಡಿದ್ರು, ಲೆಟರ್ ಬರೆದಿದ್ರು, ಅನುಮತಿಯನ್ನ ಕೊಡಿ ಅಂತ. ಅನುಮತಿಯನ್ನ ಕೊಟ್ಟಿದ್ದಾರೆ. ಅದರಿಂದ ಹಣ ಬಿಡುಗಡೆ ಆಗಿದೆ. ಇದರಲ್ಲಿ ಕಾಂಗ್ರೆಸ್ ಅವರು ನಮ್ದು ಅಂತ, ನಿಮ್ಮ ಶ್ರಮ ಏನಿದೆ ಇದರಲ್ಲಿ? ನಿಮ್ಮ ಶ್ರಮ ಏನಿದೆ? ಏನೂ ಇಲ್ಲ ನಿಮ್ಮ ಶ್ರಮ. ನ್ಯಾಚುರಲ್ ಆಗಿ ಚುನಾವಣಾ ಆಯೋಗ ಅನುಮತಿ ಕೊಟ್ಟಿರೋದ್ರಿಂದ ಈ ಹಣ ಬಿಡುಗಡೆ ಆಗಿರೋದು 100ಕ್ಕೆ 100ರಷ್ಟು ಸತ್ಯ. ಇವತ್ತು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ರಾಜ್ಯ ಸರ್ಕಾರ ಇದರಲ್ಲಿ ಲೂಟಿ ಹೊಡೆಯುವಂಥ ಕೆಲಸ ಮಾಡಬಾರ್ದು. ಈಗಾಗಲೇ ಕರ್ನಾಟಕದ ಹಣವನ್ನು ಲೂಟಿ ಹೊಡಿತಾ ಇದ್ದೀರಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿನ ಲೂಟಿ ಹೊಡೆದಂಥ ಹಣವನ್ನು ಕಳಿಸ್ತಾ ಇದ್ದೀರಾ. ಇದು ಬರಕ್ಕೆ ಬಂದಂಥ ಹಣ. ಇದರಲ್ಲೂ ಏನೇನ ಕೈ ಚಳಕ, ಇದನ್ನ DBT ಮುಖಾಂತರನೇ ಕಳಿಸ್ಬೇಕು. ಆದ್ರೆ ಇದರಲ್ಲೂ ಏನಾರ ಕೈ ಚಳಕ ಮಾಡಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದುಡ್ಡು ಹೊಡೆಯೋ ಅಂತ ಕೆಲಸವನ್ನ ಮಾಡಬಾರ್ದು. ನಾವು ಇದನ್ನ ಕಾವಲು ಕಾಯ್ತೀರಿ. ಪ್ರತಿಯೊಂದು ಪೈಸೆನೂ ಕೂಡ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಪ್ರತಿಯೊಂದು ಪೈಸೆನೂ ಕೂಡ ಬರದಲ್ಲಿ ನೊಂದಿರ್ತಕ್ಕಂಥ ರೈತರಿಗೆ ಅವರ ಅಕೌಂಟ್ಗೆ ನೇರವಾಗಿ ಸೇರಬೇಕು. ಮತ್ತೆ ರಾಜ್ಯ ಸರ್ಕಾರನೂ ಕೂಡ ಕೈ ಕಟ್ಟಿ ಕುಳಿತುಕೊಬಾರ್ದು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಏನು ಬರದ ಹಣವನ್ನು NDRF ರೂಲ್ಸ್ ಪ್ರಕಾರ ಏನು ಕೊಡಬೇಕಾಯಿತು ಅದು ಡಬಲ್ ಅಮೌಂಟ್ ಕೊಟ್ಟಿದ್ದೀವಿ ನಾವು ಎಲ್ಲ ಕಡೆ. ಮಳೆ ಆಧಾರಿತ ಪ್ರದೇಶ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಡಬಲ್ ಕೊಟ್ಟಿದ್ರಿ ಎಲ್ಲದಕ್ಕೂ. ನೀವು ಕೂಡ ಇವಾಗ ಇಷ್ಟು ದಿನ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಬೊಬ್ಬೆ ಬಡ್ಕೊಂತ ಇದ್ರಿ. ಈಗ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ನಿಮ್ಮ ಯೋಗ್ಯತೆಗೆ ಏನು ಬಿಡುಗಡೆ ಮಾಡ್ತೀರಾ ಅನ್ನೋದನ್ನ ಹೇಳಿ. ನಿಮ್ಮ ಯೋಗ್ಯತೆಗೆ, ನಮ್ಮ ಯೋಗ್ಯತೆಗೆ ನಾವು ಡಬಲ್ ಕೊಟ್ಟಿದ್ರಿ. ಅವಾಗ BJP ಸರ್ಕಾರದ ಯೋಗ್ಯತೆಗೆ ಡಬಲ್ ಕೊಟ್ಟಿದ್ರಿ. ನಿಮ್ಮ ಯೋಗ್ಯತೆಗೆ ಎಷ್ಟು ಹಣ ಇದಕ್ಕೆ ಜೋಡಣೆ ಮಾಡಿ ಡಬಲ್ ಕೊಡ್ತೀರಾ ಅದನ್ನು ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಕಾಗ್ತದೆ. ಈ ಎಚ್ಚರಿಕೆ ಮಾತನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಾವ ರೀತಿ ಹಣವನ್ನು ದುಪ್ಪಟ್ಟು ಕೊಟ್ಟಿದ್ರಿ, ಡಬಲ್ ಕೊಟ್ಟಿದ್ರಿ, ಆ ರೀತಿಯ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.